ನಮಸ್ಕಾರ, ರಾಜ್ ನ್ಯೂಸ್ ಲೈನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. ताजगी सिंथॉल लाइन के साथ Alive is awesome. ಬೇಕೇ ಬೇಕು ಮಹಿಳೆಯರಿಗೆ ಕಿರುಕುಳ ಕೊಡೋ ಫೈನಾನ್ಸ್ಗಳಿಗೆ ಕೆಲವು ಫೈನಾನ್ಸ್ನವರು ಸಾಲದ ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ ಕಿರುಕುಳ ದಬ್ಬಾಳಿಕೆ ನಡೆಸುತ್ತಿರುವುದನ್ನು ಖಂಡಿಸಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಚಿದಾನಂದ್ ಹರಿಜನ್ ನೇತೃತ್ವದಲ್ಲಿ ಮಹಿಳೆಯರು ಡಾಕ್ಟರ್ ಅಂಬೇಡ್ಕರ್ ಓಣಿಯ ಸರ್ಕಲ್ನಲ್ಲಿರುವ ಡಾಕ್ಟರ್ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಪ್ರತಿಭಟನೆ ಮೆರವಣಿಗೆ ಮೂಲಕ ತಹಶೀಲ್ದಾರ್ ಕಚೇರಿಗೆ ತೆರಳಿ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಇಂದು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸವಿತಾ ಶೆಟ್ಟಿ, ಅಶ್ವಿನಿ ಕೊಣ್ಣೂರ್, ಸವಿತಾ ಶೇಟ್, ರೇಣುಕಾ ಅಕ್ಕಿವಳ್ಳಿ, ಗಂಗಾ ನಡಿಗೇರಿ, ರೇಖಾ ಗುಡೇನವರ್, ಶಶಿಕಲಾ ಶಿರಾಲಿ, ಸವಿತಾ ಪವಾರ್, ಶಕುಂತಲಾ ಸುಣಗಾರ್, ಮಂಜುಳಾ ದಾಮೋದರ್, ಅಂದಾನವ್ವ ಸುಣಗಾರ್ ಮುಂತಾದವರಿದ್ದರು. ಭಾಳ ಕಿರುಕುಳ ಕೊಡ್ತಾವೆ ಮತ್ತು ಬಡ್ಡಿ ಅವರ ಇವೆಲ್ಲ ಬಡ್ಡಿ ಮೀಟರ್ ಬಡ್ಡಿನೂ ಜಾಸ್ತಿ ಆಗಿದೆ. ಮುಳುಗೋಡದಲ್ಲಿ ದೊಡ್ಡ ಹವಳಿ ಆಗಿದೆ. ನಾನು ಫೈನಾನ್ಸ್ಗಳಿಗೆ ಖಂಡನೆ ಮಾಡ್ತೇನೆ. ಯಾರೋ ಫೈನಾನ್ಸ್ ಇರಲಿ, ಮಹಿಳೆಯರಿಗೆ ತೊಂದರೆ ಕೊಟ್ಟರೆ ಯಾವ ಫೈನಾನ್ಸ್ಗಳಿಗೂ ಬಿಡೋಂಗಿಲ್ಲ. ಇದು ಸಿದ್ಧ. ಇಲ್ಲ ಅಂದ್ರೆ ಮುಂದಿನ ದಿನ ಒಳಗೆ ನನ್ನ ಮೈಕ್ ಕಟ್ಕೊಂಡು ಗಾಡಿ ಕಟ್ಕೊಂಡು ಇಡೀ ಹಳ್ಳಿ ಪಳ್ಳಿ ಎಲ್ಲ ಇಸ್ಕೊಂಡು ಮಹಿಳೆಯರಂದ್ರೆ ಇಡೀ ಜಗತ್ತಿನ ಆಸ್ತಿ ನಮ್ಮ ಆಸ್ತಿ ಅದ. ನಮ್ಮ ಅಕ್ಕಂಗಿರೋರು ಅವ್ರಿಗೆ ಯಾರ ಚುಕ್ಕಿ ಬರೋಂಥದ್ದು ಕೆಲಸ ಮಾಡಿದ್ರೆ ಅವ್ನು ಎಂಥ ಫೈನಾನ್ಸ್ ನಾವು ಇದ್ರು ಅವ್ನು ಮೊದಲು ಅವ್ನು ಜೈಲಿಗೆ ಹಾಕ್ಸೋಂಥ ಕೆಲಸ ಮಾಡ್ತೇನೆ. ಇವತ್ತಿನ ದಿವಸದಲ್ಲಿ ನಮ್ಮ PSI CPI ಅವ್ರಿಗೆಲ್ಲ ಹೇಳೀನಿ. ನಿನ್ನೆ ಅವರು ಕರೆದಿದ್ರು ಫೈನಾನ್ಸ್ಗಳೇ, ಕರೆಯೋದು ಬಿಡೋದು ಆಗಬಾರ್ದು, ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಲೀಗಲ್ ಕೆಲಸ ನಡೀತಾ ಇದಾವೆ, ಲೀಗಲ್ ಮಾಡಲಿ. ಇವತ್ತು ಬ್ಯಾಂಕ್ ಅದಾವ, ಬ್ಯಾಂಕ್ನಾಗ ಕೊಡಲಿ, ಎಲ್ಲ ತಗೊಳ್ಳಿ. ಒಂದು ಮಹಿಳೆಗೆ ಒಂದು ಕುಟುಂಬಕ್ಕೆ ದುಡ್ಯಾಕೆ ಇಲ್ಲ ಆಕೆಗೆ. ಆ ಒಂದು ಫೈನಾನ್ಸ್ ತೊಗೊಂಡು ಏನು ತುಂಬ್ತಾಳೆ. 10 ಫೈನಾನ್ಸ್ ಅವರು ಆಸೆ ಇಡಿಸಿ ಒಂದು 10 ಮಂದಿ ಚೀಟಿ ಹಾಕ್ತಾರೆ. 10 ಮಂದಿ ಚೀಟಿ ಹಾಕಿ 20-20 ಸಾವಿರ ತೊಗೋತಾರೆ, ಹಿಂದಾಡೆ 50 ಸಾವಿರ ತೊಗೋತಾರೆ. ಒಂದು ಹೆಣ್ಮಗಳು, ಈಗ 4-5 ಹೆಣ್ಮಕ್ಳು ಓಡೋಗಾರಿದ್ರಾಗ ಆ ಹೆಣ್ಮಕ್ಳಿಗೆ ಏನಾರ ಸತ್ರ ಆ ಫೈನಾನ್ಸ್ಗಳ್ಗೆ ಕರೆ ಇಲ್ಲ. ಆ ಸದ್ಯದ ಹೆಣ್ಮಕ್ಳ ಕುಟುಂಬಕ್ಕೆ ಫೈನಾನ್ಸ್ನವ್ರು 25 ಲಕ್ಷ ರೂಪಾಯಿ ಕೊಡೋ ಮಟ್ಟನೂ ಬಿಡೋದಲ್ಲ. ಇದು ನಾನು ಖಂಡನೆ. ಗರ್ಭಧಾರಣೆ ಮತ್ತು ಪ್ರಸವ ಪೂರ್ವ ಪತ್ತೆ ತಂತ್ರ, ಲಿಂಗ ಕಾಯ್ದೆಯ ನಿಷೇಧ ಕಾಯ್ದೆಯ ಅರಿವು ಮೂಡಿಸುವ ತಾಲೂಕಾ ಮಟ್ಟದ ಕಾರ್ಯಾಗಾರ ಹಾಗೂ ವಿಶ್ವ ಸಾಮಾಜಿಕ ನ್ಯಾಯ ದಿನದ ಕಾರ್ಯಕ್ರಮ ಇಂದು ಶ್ರೀ ಮಹಾಗಣಪತಿ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ಈ ಕಾರ್ಯಕ್ರಮವನ್ನು ನ್ಯಾಯಾಧೀಶರಾದ ವಿನೋದ್ ನಾಯಕ್ ಉದ್ಘಾಟಿಸಿದರು. ತಹಶೀಲ್ದಾರ್ ಶಂಕರ್ ಗೌಡಿ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ TY ದಾಸನಕೊಪ್ಪ, ವಕೀಲರ ಸಂಘದ ಅಧ್ಯಕ್ಷರಾದ ನಟರಾಜ್ ಕಾತೂರ್, ಉಪಾಧ್ಯಕ್ಷರಾದ NA ನಿಂಬಾಯಿ, ಕಾರ್ಯದರ್ಶಿಯಾದ RB ಹುಬ್ಬಳ್ಳಿ, ವಕೀಲರಾದ RS ಹಂಚಿನಮನಿ ಮತ್ತು ನಾಗರಾಜ್ ಬಾರ್ಕಿ ಆಗಮಿಸಿದ್ದರು. ಡಾಕ್ಟರ್ ಅನ್ನಪೂರ್ಣ ವಸ್ತ್ರದ್, ಡಾಕ್ಟರ್ ಶ್ರೀದೇವಿ ಹಿರೇಮಠ್, ವಕೀಲರಾದ RM ಮಳಗೇಕರ್ ಉಪನ್ಯಾಸ ನೀಡಿದರು. ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ನರೇಂದ್ರ ಪವಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. CDPO ರೂಪಾ ಅಂಗಡಿ, ವಕೀಲರಾದ ರವಿ ಹೆಗಡೆ, ಆರೋಗ್ಯ ಇಲಾಖೆಯ NH ಹಿರೇಮಠ್, ಪ್ರಸಾದ್, ಅಶೋಕ್, ಮರಿಯಮ್ಮ ಮುಂತಾದವರಿದ್ದರು. ತಾಲೂಕಾ ಆರೋಗ್ಯ ಶಿಕ್ಷಣಾಧಿಕಾರಿ SS ಪಟ್ಟಣಶೆಟ್ಟಿ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ತಹಶೀಲ್ದಾರ್ ಶಂಕರ್ ಗೌಡಿ ಅವರು ಇಂದು ಮುಂಡಗೋಡ್ ನಗರದ ಮತಗಟ್ಟೆ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.
ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.